ವೀಕ್ಷಕರೇ, ಈಗಾಗಲೇ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಚುನಾವಣೆಯ ಕಾವು ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ ಮತ್ತು ನಾಯಕರು ತಮ್ಮ ರೀತಿಯಲ್ಲೇ ಕಸರತ್ತನ್ನು ಮಾಡ್ತಾ ಇದ್ದಾರೆ. ನಮ್ಮ ಜೊತೆ ಅರವಿಂದ್ ಲಿಂಬಾವಳಿ ಅವರು ಜಾಯ್ನ್ ಆಗ್ತಿದ್ದಾರೆ. ಬನ್ನಿ ಮಾತಾಡಿಸ್ತಾ ಹೋಗೋಣ. ಹೇಗಿದೆ ಸರ್ ವಾತಾವರಣ? ಏನಂತಾರೆ ದಾವಣಗೆರೆ ಜನ? ದಾವಣಗೆರೆ ದಕ್ಷಿಣದಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರು 9ನೇ ತಾರೀಕು ಮತದಾನ ದಿವಸ ಗೆಲ್ಲೋದು ನಿಶ್ಚಿತ. ಆಡಳಿತ ಪಕ್ಷದ ಒಂದೇ ಮನೆತನದ ಆಡಳಿತವನ್ನ ಜನ ವಿರೋಧ ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯೊಳಗೆ ಮತ್ತು ಕರ್ನಾಟಕ ಸರ್ಕಾರ ಮಾಡಿರುವಂತ ಹಗರಣಗಳು, ದುರಾಡಳಿತದ ವಿರುದ್ಧ ಜನ ಇದ್ದಾರೆ. ಹೀಗಾಗಿ ಶ್ರೀನಿವಾಸ್ ಗೆಲ್ಲೋದು ನಿಶ್ಚಿತ. ಸರ್, ಒಂದ್ ಕಡೆ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಸಾಲಿಡ್ ಅಹಿಂದ ಮತಗಳು ನಮ್ಮದೇ ಅನ್ನೋ ರೀತಿಯಲ್ಲಿ ಬೆನ್ನು ತಟ್ಕೊಂಡು ಓಡಾಡ್ತಾ ಇದ್ದಾರೆ. ಅಂದ್ರೆ ಅಹಿಂದ ಮತಗಳು ಈ ಬಾರಿ ಸಿಕ್ಕಾಪಟ್ಟೆ ಅಂದ್ರೆ ನಮ್ದೇ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ರು ಅವರು. ನೀವು ನೋಡಿರ್ತೀರಿ ಆ ಧಾಟಿಯನ್ನ. ಏನನ್ಸುತ್ತೆ? ಏನಂತಾರೆ ಜನ ಅಹಿಂದ ಮತಗಳಲ್ಲಿ? ದಲಿತರಿಗೆ ಇವ್ರು ಮಾಡಿರುವಷ್ಟು ಅನ್ಯಾಯ ಇನ್ಯಾರು ಮಾಡಿಲ್ಲ. ಈಗ ಒಳ ಮೀಸಲಾತಿ ವಿಷಯ ಗೊಂದಲ ಮಾಡಿಟ್ಟಿದ್ದಾರೆ. ಇಡೀ ದಲಿತ ಸಮುದಾಯವನ್ನ, ಅದು ಲೆಫ್ಟ್ ಇರ್ಬೋದು, ರೈಟ್ ಇರ್ಬೋದು, ಬೋವಿ ಇರ್ಬೋದು, ಲಂಬಾಣಿ ಇರ್ಬೋದು, ಕೊರಚ ಕರ್ಮ ಇರ್ಬೋದು, ಎಲ್ಲರನ್ನೂ ತ್ರಿಶಂಕು ಸ್ಥಾನಕ್ಕೆ ತಳ್ಳಿದ್ದಾರೆ. ಹಾಗೇನೆ ದಲಿತರಿಗಿದ್ದಂತ ರಿಸರ್ವೇಶನ್ ಅನ್ನು 6% ಕಡಿಮೆ ಮಾಡಿದ್ದಾರೆ. ಹಾಗೆ ದಲಿತರ ಹಣ 24.1% ಏನು ರಿಸರ್ವೇಶನ್ ಇತ್ತು, ಹಣ ಕೊಡಬೇಕಾಗಿತ್ತು, ಅದನ್ನು ಡೈವರ್ಟ್ ಮಾಡಿದ್ದಾರೆ. ಇವ್ರ್ಯಾವ ಅಹಿಂದ ನಾಯಕರಾಗ್ತಾರ್ರಿ? ಹೀಗಾಗಿ ಅಹಿಂದ ಜನಕ್ಕೆ ಇದು ಜಾಗೃತಿ ಮೂಡಿದೆ. ಯಾರು ಕೂಡ ಸಿದ್ದರಾಮಯ್ಯನವರ ಬೆಂಬಲಕ್ಕೆ ಅಹಿಂದ ನಾಯಕರು ಆಗಲಿ ಜನ ಆಗಲಿ ಬರೋದಿಲ್ಲ. ಶ್ರೀನಿವಾಸ್ ದಾಸ್ ಕರಿಯಪ್ಪ ST ಜನಾಂಗದವನು. ಜನರಲ್ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಭಾರತೀಯ ಜನತಾ ಪಕ್ಷ ಗುರುತು ಮಾಡಿ ಒಂದು ಹಿಂದುಳಿದ ನಾಯಕನಿಗೆ, ದಲಿತ ನಾಯಕನಿಗೆ ಸೀಟ್ ಕೊಟ್ಟಿದೆ. ಹೀಗಾಗಿ ಜನ ಇವ್ರನ್ನ ಬೆಂಬಲಿಸ್ತಾರೆ ಅನ್ನುವಂಥ ವಿಶ್ವಾಸ. ಸರ್, ಮುಂಜಾನೆ ಸದಾನಂದ ಗೌಡರು ನನಗೆ ಸೂಟ್ ಕೇಸ್ ವಿಚಾರದ ಬಗ್ಗೆ ಹೇಳ್ತಾ ಇದ್ರು. ಸೂಟ್ ಕೇಸ್ಗಳನ್ನ ತರ್ತಾ ಇದ್ದಾರೆ ಅಂತ ಹೇಳಿ. ನಿಮಗನ್ಸುತ್ತಾ ಹಣ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದೆ ಈ ಕ್ಷೇತ್ರದಲ್ಲಿ ಈಗ? ಅದೇನು ಹೇಳಬೇಕಾಗಿಲ್ಲ. ಇಲ್ಲಿ ಕ್ಯಾಂಡಿಡೇಟನ್ನೇ ನೋಡಿದ್ರೆ ಗೊತ್ತಾಗತ್ತೆ. ಕಾಂಗ್ರೆಸ್ ಕ್ಯಾಂಡಿಡೇಟ್ ಅವ್ರಿಗೆ ಆಸೆ ಇರೋದು ಅದೊಂದೇ. ಏನಂತ? ಪ್ರತಿ ಸಲ ಮಾಡಿದಂಗೆ ದುಡ್ಡು ಕೊಟ್ಟು ಖರೀದಿ ಮಾಡೋಣ. ಜನ ಖರೀದಿಗಿದ್ದಾರೆ ಅಂತ ಅನ್ಕೊಂಡಿದ್ದಾರೆ. ಮತದಾರರು ಈ ಸಲ ಪಾಠ ಕಲಿಸ್ತಾರೆ. ನೋಡಿದ್ರಲ್ಲ ವೀಕ್ಷಕರೇ, ಇದು ದಾವಣಗೆರೆ ದಕ್ಷಿಣ ದಂಗಲ್ನ ಕೊನೆ ಕ್ಷಣದ ನಾಯಕರ ಕವರೇಜ್ ಆಗಿತ್ತು. ಯಾರ್ಯಾರ ಅಭಿಪ್ರಾಯದಲ್ಲಿ ಏನೇನಿತ್ತು ಮತ್ತು ಹೇಗೆ ದಾವಣಗೆರೆ ದಕ್ಷಿಣದ ಜನ ಡಿಸೈಡ್ ಮಾಡಿದ್ದಾರೆ, ಏನಾಗುತ್ತೆ ದಾವಣಗೆರೆ ದಕ್ಷಿಣದಲ್ಲಿ ಅನ್ನುವಂತಹ ಸಂಪೂರ್ಣ ಚಿತ್ರಣವನ್ನ ನಿಮ್ಮ ಮುಂದೆ ಇಡುವಂತಹ ಒಂದು ಪ್ರಯತ್ನ ನಮ್ದಾಗಿತ್ತು. ನೋಡ್ತಾ ಇರಿ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್, ಸೈನಿಂಗ್ ಆಫ್ ದಾವಣಗೆರೆ ದಕ್ಷಿಣದಿಂದ.